ನಮಸ್ಕಾರ. ಪರಿಹಾರ ಮಾರ್ಗದ ಮನಿ ಮಾರ್ಗ ಚಾನೆಲ್‌ಗೆ ಸ್ವಾಗತ. ಮೊನ್ನೆ 22ನೇ ತಾರೀಕು ಸೋಮವಾರ ಒಂದು ಪೋಸ್ಟ್ ಹಾಕಿದ್ದೆ. ಮಾರ್ಕೆಟು ಕ್ರ್ಯಾಶ್ ಆಗ್ಬೋದು ಅಂತ. ಜುಪಿಟರ್ ಮತ್ತು ಯುರೇನಸ್ ಒಂದು ಕಂಜಂಕ್ಷನ್ ಆಗ್ತಾ ಇತ್ತು. ಹಾಗಾಗಿ ಒಂದು ಮಾರ್ಕೆಟ್ ಡ್ರಾಪ್ ಆಗ್ಬೋದು ಅಂತ ಒಂದು ಇದಾಗಿತ್ತು. ಫಾಲ್ ಆಗಿದೆ. ಮಾರ್ಕೆಟ್ ಆಗ್ಬೋದು ಅಂತ ಒಂದು ಪ್ರೊಡಿಕ್ಷನ್ ಹಾಕಿದ್ದೆ. ಇಲ್ಲಿ ತನಕ ಒಂದು ಡೇಟಾ ನೋಡ್ತಾ ಇದ್ದೇನೆ. ಫಾರಿನ್ ಇನ್ವೆಸ್ಟರ್ಸ್ ಒಂದು ಡೇಟಾ ನೋಡ್ತಿದ್ದೇನೆ. ಟಿಲ್ ಡೇಟ್ ಸ್ಕ್ರೀನಲ್ಲಿ ಕಾಣ್ತಿರೋ ಹಾಗೆ ಒಂದು 30,000 ಅಷ್ಟು ತೆಗ್ದಿದೆ. 30,000 ಕ್ರೋರ್ಸ್ ಅಲ್ಲಿ. ಇದು ಆಕ್ಚುಲಿ ಪರ್ಚೇಸ್ಗಿಂತ ಸೇಲ್ಸ್ ಜಾಸ್ತಿ ಇದೆ ಇಲ್ಲಿ. ಬಟ್ ಡೊಮೆಸ್ಟಿಕ್ ಅವರು ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಹೇಗೋ ಮಾಡಿ. ಸೊ ಈ ರೀತಿ ಒಂದು ಬ್ಯಾಲೆನ್ಸ್ ಏನೋ ಆಗ್ತಾ ಇತ್ತು. ಲಾಸ್ಟ್ 3 ಡೇಸ್ ಇಂದ ಒಂದು ಕನ್ಸಾಲಿಡೇಷನ್ ಟೈಪ್ ಆಗ್ತಾ ಇದೆ. ಸೊ ಈ 22,800 ಲೆವೆಲ್ ಮೇಲೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಮಾರ್ಕೆಟ್‌ಗೆ. ಹೈಯೆಸ್ಟ್ ಏನು ಹೋಗಿತ್ತು ಅವಾಗ 122,700 ರೇಂಜ್, 750 ಸಮಥಿಂಗ್ ಆ ರೇಂಜಿಂದ ಅಪ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆಲ್ರೆಡಿ RSI ನೋಡ್ತಾ ಇರ್ಬೋದು ಡೌನ್ ಆಗ್ತಾ ಇದೆ ಸ್ವಲ್ಪ. ರಿಲೇಟಿವ್ ಸ್ಟ್ರೆಂತ್ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ ಹೇಗೆ ನಡೀತಾ ಇದೆ ಅಂತ. ಸೊ ನನ್ಗನ್ಸಿರೋ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಸಹಿತ ನಾಳೆ ಮೀನ್ಸ್ ಇವಾಗಲೇ ಡೌನ್ ಇದೆ ಗಿಫ್ಟ್ ನಿಫ್ಟಿ. ನಾಳೆ ಏನಾಗುತ್ತೆ ಅಂತ ನೋಡ್ಬೇಕಾಗುತ್ತೆ. US ಮಾರ್ಕೆಟ್‌ದು ಸಹಿತ ಡೌನ್ ಆಗ್ತಾ ಇದೆ. ಸೊ ಈ RS ಕೂಡ ನೀವು ನೋಡ್ತಾ ಇರೋಂಗೆ ಅಂತ ಕಡಿಮೆ ಆಗ್ತಾ ಇದೆ. ಸೊ ಈ ರೀತಿಯಾಗಿ ನೋಡ್ತಿರೋದ್ರಿಂದ ಬೊಲಿಂಜರ್ ಸ್ವಲ್ಪ ಟ್ರೈ ಮಾಡೋಣ ಹೇಗೆ ಬರ್ತಿದೆ ಅಂತ. ಹ್ಮ್. ನೋಡಿ ಒಂದು ರೀತಿಯಲ್ಲಿ ಒಂದು ಗ್ರೀನ್ ಇಂದ ಒಂದು ರೆಡ್ ಝೋನ್ ಕಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಆದಷ್ಟು ಸೇಫ್ ಆಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಒಳ್ಳೇದು ಅನ್ಸುತ್ತೆ. ನಾನಂತೂ ಒಂದಿಷ್ಟು ಸೇಲ್ ಮಾಡಿದ್ದೀನಿ ಇವತ್ತು. ಆಲ್ರೆಡಿ ತುಂಬಾ ಪ್ರಾಫಿಟ್ ಅಲ್ಲಿ ಇದೆ. ಕೆಲವೆಲ್ಲ ಸೇಲ್ ಮಾಡ್ಕೊಬೇಕಾಯ್ತು. ಕೆಲವೆಲ್ಲ ಪ್ರಾಫಿಟ್ ಇಲ್ಲದೆ ಇದು ಸಹಿತ ಹಾಗೆ ಕ್ಲೋಸ್ ಮಾಡಿದ್ದೀನಿ. ಸೊ ನನ್ನ ಬೇಸಿಕ್ ಪ್ರಿನ್ಸಿಪಲ್ ಏನು ಹಾಕಿದ್ದು ಅದು ಕವರ್ ಮಾಡಲಿಕ್ಕೆ, ರಿಟೈನ್ ಮಾಡ್ಲಿಕ್ಕೋಸ್ಕರ ಸೇಲ್ ಮಾಡಿದ್ದು. ಸೊ ನಾಳೆ ಏನಾದರೂ ಮಾರ್ಕೆಟ್ ಹೆವಿ ಫಾಲ್ ಆಯಿತು ಅಂದರೆ ತುಂಬಾ ಒಂದು ಕನಿಷ್ಠ ಏನಿಲ್ಲ ಅಂದ್ರು ಕ್ಷಮಿಸಿ, ಈ ರೇಂಜಿಗೆ ಬರ್ಬೋದು. ಸೊ 21,180 ಆ ರೇಂಜ್ ತನಕ ಬರ್ಬೋದು. 1000 ಪಾಯಿಂಟ್ಸ್ ತನಕ ಬೀಳ್ಬೋದು ಸೊ ಇಲ್ಲಿಂದ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ವ್ಯವಹರಿಸಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ನಿಮ್ಮ ಪ್ರಾಫಿಟ್ನ ಕವರ್ ಮಾಡ್ಕೊಳ್ಳಿ. ತುಂಬ ಪ್ರಾಫಿಟ್ ಎಕ್ಸ್ಟ್ರಾ ಬರುತ್ತೆ ಅಂತ ನೋಡ್ಲಿಕ್ಕೆ ಹೋಗ್ಬೇಡಿ. ಬೊಲಿಂಜರಲ್ಲಿ ಕ್ಲಿಯರ್ ಕಟ್ ಇದೆ ಸ್ವಲ್ಪ. ನೋಡ್ತಾ ಇರ್ಬೋದು ರೆಡ್ ಆಗ್ತಾ ಇದೆ. ಗಿಫ್ಟ್ ನಿಫ್ಟಿ ಸಹಿತ ಒಂದು ನೆಗೆಟಿವ್ ಇದೆ. ಇಲ್ಲೇನೋ ಆಪ್ಷನ್ಸ್ ಅಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ. ಆಪ್ಷನ್ಸ್ ಏನು ಫ್ಲಾಟ್ ಆಗಿ ಎರಡು ಬ್ಯಾಲೆನ್ಸ್ ಆಗ್ತಿದೆ. ಡೊಮೆಸ್ಟಿಕ್ ಅವ್ರು ಜಾಸ್ತಿ ಪ್ಲೇ ಆಗ್ತಿರೋದ್ರಿಂದ ಒಂದು ತುಂಬಾ ಬ್ಯಾಲೆನ್ಸ್ ಆಗಿ ಹೇಗೋ ನಡೀತಾ ಇದೆ. ಬಟ್ ಸಡನ್ ಆಗಿ ಫಾಲ್ ಆಯ್ತು ಅಂದ್ರೆ ತುಂಬಾ ಹೆವಿ ಫಾಲ್ ಆಗುತ್ತೆ. ಹಾಗಾಗಿ ಒಂದು ಆ, ಹುಷಾರಾಗಿ ನೋಡ್ಕೊಡಿ. ಸೊ ರೀಸೆಂಟ್ ಆಗಿ FPO ಬಿಟ್ಟಿದ್ರು ವೊಡಾಫೋನ್ ಐಡಿಯಾದವರು. ಸೊ ಅಲ್ಲಿ ನೋಡ್ತಿರ್ಬೋದು 11 ರುಪೀಸ್ IPO, ಅಲ್ಲಿ FPO ಪ್ರೈಸ್ ಬ್ಯಾಂಡ್ ಇತ್ತು. ಸೊ ಅಲ್ಲಿಗೆ 20% ಗೇನ್ ಅಂತ ಇಟ್ಕೊಂಡ್ರು. 11 ರುಪೀಸ್ ಲಿಸ್ಟೆಡ್ 13 ರುಪೀಸ್ 20 ಪೈಸಾ ಆಗ್ತಿತ್ತು. ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ಇವತ್ತಿಂದು ನೋಡ್ತಾ ಇದ್ರೆ ಸೊ 13 ರುಪೀಸ್ 10 ಪೈಸಾಗೆ ಬಂದಾಯ್ತು ಇವತ್ತಿಂದು ವೊಡಾಫೋನು. ಸೊ ನಾಳೆನೂ ಒಂದು ಸ್ವಲ್ಪ ಬಿದ್ದು ಒಂದು ಲಿಸ್ಟಿಂಗ್ ದಿವಸ ಬ್ಯಾಕ್ ಟು 1320 1350 ರೇಂಜ್ಗೆ ಬರಲಿಕ್ಕೆ ಸಾಧ್ಯತೆ ಇದೆ ಮತ್ತೆ. ಸೊ ಇದು ಆದಷ್ಟು ಒಂದು 1275 13 ರುಪೀಸ್ ರೇಂಜಲ್ಲಿ ಒಂದಿಷ್ಟು ಬೈ ಮಾಡ್ಕೊಳೋದು ಒಳ್ಳೆಯದು. ಸ್ಮಾಲ್ ಪೀಸಸ್ ಅಲ್ಲಿ. ಸೊ ನಿಯರ್ 3-4 ಮಂತ್ಸ್ ಅಲ್ಲಿ ಒಂದು 16-17 ರುಪೀಸ್ ಬರಲಿಕ್ಕೆ ಸಾಧ್ಯತೆ ಇದೆ ಇದು. ಸೊ ಇದು ಒಂದು ಅಡ್ವಾಂಟೇಜ್ ಕೂಡ ಇದೆ. ಸೊ ನೋಡ್ಕೊಬೋದು ಇದನ್ನ ಒಂದು FPO ಬಿಟ್ಟಿದ್ದು. ಯಾರೋ ಕೇಳ್ತಾ ಇದ್ರು JNK ಇಂಡಿಯಾ ಹಾಕ್ಬೋದಾ ಅಂತ. JNKದು ಪ್ರೊಫೈಲ್ ನೋಡ್ತಾ ಇದ್ರೆ ಚೆನ್ನಾಗಿ ಇಂಪ್ರೆಸಿವ್ ಆಗಿದೆ. ಬಟ್ ಏನಾಗ್ತಿದೆ ಇಲ್ಲಿ ಒಂದು GMP ಗೈನೇ ಒಂದು 6% ಇರೋದ್ರಿಂದ ತುಂಬಾ ಕಡಿಮೆ ಅನ್ಸುತ್ತೆ ಇದು. 415 ರುಪೀಸ್ ಬ್ಯಾಂಡ್. ಹಾಗಾಗಿ ಇದನ್ನ JNK ಇಂಡಿಯಾ ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದು. ಇಲ್ಲಿ ಇನ್ನೊಂದು M4 ಸಾಟೋ ಟೆಕ್ ಅಂತ ಕಾಣಿಸ್ತಾ ಇರ್ಬೋದು. ಮೇನ್ ಲೈನ್ ಇದು SME ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ NSE
ಲಿಸ್ಟ್ ಆಗುವಂಥದ್ದು IPO. ಸೊ ಇದು ಒಂದು 1000 1,20,000 ಸಮಥಿಂಗ್ ಆ ರೇಂಜಲ್ಲಿ ನೀವು ಬೈ ಮಾಡಬೇಕಾಗುತ್ತೆ. ಸೊ ಲಿಸ್ಟಿಂಗ್ ಡೇ ಅಲ್ಲೇ ನಿಮ್ಮದು ಅಡ್ವಾಂಟೇಜು 100% ಗೇನ್ ಸಿಕ್ಕಿದ್ರೆ ತುಂಬ ಒಂದು ಒಳ್ಳೆ ಚಾನ್ಸ್ ಇದೆ ಗೇನ್ ಮಾಡ್ಕೊಳೋದು. ಕನಿಷ್ಠ ಒಂದು 70% ಆದರೂ ಸಿಗುತ್ತೆ ನಿಮಗೆ. ಸೊ ನಾಳೆಯಿಂದ ಓಪನ್ ಆಗಿದೆ. ಸೊ ಆದಷ್ಟು ಇದನ್ನು ನಾಳೆ ಕ್ಲೋಸಿಂಗ್ ಇರೋದ್ರಿಂದ ಇದೊಂದು ಇನ್ವೆಸ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ಲಕ್, ಟ್ರೈ ಯುವರ್ ಲಕ್ ಅಷ್ಟೇ. ಇದು ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಸೊ ಆದಷ್ಟು ಒಂದು ತುಂಬ ಜಾಸ್ತಿ ಒಂದು 4-5 ಲ್ಯಾಕ್ಸ್ ಹಾಕ್ತೀನಿ ಅಂದರೂ ಖಂಡಿತ ಹಾಕ್ಕೊಳ್ಳಿ. ಬಟ್ ಸೇಲ್ ಆಗೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ 1 ಲಾಟ್ ಅದೇನಿದೆ 1,20,000 ಸಮಥಿಂಗ್ ಏನೋ ಇರ್ಬೋದು. ಸೊ ಅದಷ್ಟು ಬೈ ಮಾಡಿಕೊಂಡ್ರೆ ಒಳ್ಳೇದು ಅನಿಸುತ್ತೆ. ಸೊ ಲಕ್ ಅಷ್ಟೇ ಇದಲ್ಲ. ಅವತ್ತೇ ಒಂದು 10 o'clock ಲಿಸ್ಟಿಂಗ್ ಟೈಮಲ್ಲಿ ಸೇಲ್ ಮಾಡಬೇಕಾಗುತ್ತೆ. ಒಂದು ಮಿನಿಮಮ್ 1,17,000. ಸೊ ನೀವು HNI ಮಿನಿಮಮ್ ಅಪ್ ಟು 2 ಲಾಟ್ಸ್ ಅಂತ ತೊಗೊಂಡ್ರು ಇಟ್ಸ್ ನಾಟ್ ಎ ಬ್ಯಾಡ್ ಥಿಂಗ್. 2,35,000 ನೀವು ಇನ್ವೆಸ್ಟ್ ಮಾಡಿದ್ರೆ ಅವತ್ತೇ ಒಂದು 2,35,000 ರಿಟರ್ನ್ ಬರೋ ಸಾಧ್ಯತೆ ಇದೆ. ಸಾಧ್ಯತೆ ಅಂತ ಹೇಳ್ತಾ ಇದ್ದೀನಿ, 100% ಬರುತ್ತೆ ಅಂತಲ್ಲ. ಕನಿಷ್ಠ ಏನಿಲ್ಲ ಅಂದರೂ ನಿಮ್ಗೆ ಲಾಸ್ ಇಲ್ಲ. 50-70% ಗೇನ್ ಅಂತೂ ಸಿಕ್ಕೇ ಸಿಗುತ್ತೆ. ಇವತ್ತು ನಾಳೆ ಲಾಸ್ಟ್ ಅಂದರೆ ಸೋಮವಾರ ಮಂಗಳವಾರ ಆಗಿ ಇದು ಲಿಸ್ಟ್ ಆಗುತ್ತೆ ಮಾರ್ಕೆಟಲ್ಲಿ. ಇಲ್ಲಿ ಕೊಟ್ಟಿರೋ ಹಾಗೆ 30th ಮಂಗಳವಾರ, 30th ಅಂದರೆ ಮಂಗಳವಾರ ಬರುತ್ತೆ. ಸೊ ಹಾಗಾಗಿ ಒಂದು ನೀವು ಲಿಸ್ಟ್ ಅಪ್ಲೈ ಮಾಡೋದು ಒಳ್ಳೇದು ಅನ್ಸುತ್ತಿದ್ದು. ಟೇಕ್ ಎ ರಿಸ್ಕ್ ಅಷ್ಟೇ ಒಂದು. ಸೊ ದಿಸ್ ವಾಸ್ ಗುಡ್ ಟು ಟೆಲ್. ತುಂಬ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಸ್ವಲ್ಪ ಕೇರ್ಫುಲ್ಲಾಗಿ ಇನ್ವೆಸ್ಟ್ ಮಾಡಿ. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ನೋಡಿಕೊಂಡು ಹೂಡಿಕೆ ಮಾಡಿ. ಶಾರ್ಟ್ ಟರ್ಮ್ಗೆ ಏನೋ ಗೇನ್ ಮಾಡ್ತಿದ್ದೀನಿ, ಒಂದೇನೋ ಲಾಭ ಮಾಡ್ತೀನಿ ಹೆಚ್ಚಿಗೆ ಅಂತ ಇದ್ದರೆ ಖಂಡಿತವಾಗ್ಲೂ ಲಾಸ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಒಂದು ವೆಯ್ಟ್ ಮಾಡಿ. ಮಾರ್ಕೆಟ್ ಕರೆಕ್ಷನ್ ತುಂಬ ಆಗೋಗಿದೆ. ಲಾಸ್ಟ್ ಮಂತು ಮೇಜರ್ ಆಗಬೇಕಾಗಿತ್ತು, ಒಂದು ಮೈನರ್ ಕರೆಕ್ಷನ್ ಅಬೌಟ್ 10-15% ಆಗಿದೆ ಅಷ್ಟೇ. ಅದು ಸ್ಟಾಕಲ್ಲಿ ರಿಫ್ಲೆಕ್ಟ್ 20-25% ತನಕ ರಿಫ್ಲೆಕ್ಟ್ ಆಗಿದೆ. ಕೆಲವೆಲ್ಲ ಇದು ರಿಟರ್ನೇ ಆಗಿಲ್ಲ. ನಾನು ಈ ವೀಕಿಂದು ಒಂದು ಮೇಜರ್ ಏನಿದೆ PSU ಇರ್ಬೋದು ಮತ್ತು ರೈಲ್ ಸ್ಟಾಕ್ಸ್ ಎಲ್ಲ ಹೇಳಿದ್ದೆ, ಅದೆಲ್ಲ ಒಂದು 10-12-15% ತನಕ ಕೊಟ್ಟಿದೆ. ನೋಡಿರ್ಬೋದು ನೀವು ಬೇಕಿದ್ರೆ. ವಿತಿನ್ 2-3 ಡೇಸಲ್ಲೇ ನಿಮಗೆ ರಿಟರ್ನ್ ಬಂದಿದೆ. ಸೊ ಬುಕ್ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ ನಾನು ಹೇಳ್ತಾ ಇರೋದು. ನಿಮಗೆ ಸ್ಟಿಲ್ ಓಕೆ ಮಾರ್ಕೆಟ್ ಚೆನ್ನಾಗಿದೆ ಅಂತ ಅನಿಸಿದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಏನಿದೆ ಸಜೆಷನ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಫಾಲೋ ಮಾಡಿ. ನನ್ನ ಎಜುಕೇಷ್ನಲ್ ಅಂಡರ್ಸ್ಟ್ಯಾಂಡಿಂಗಿಂದ ನಾನು ಮಾಹಿತಿ ಕೊಟ್ಟಿರುವಂಥದ್ದು. ಸೊ ಸ್ಟೇ ಇನ್ವೆಸ್ಟೆಡ್, ಸೇಫ್ಲಿ ಇನ್ವೆಸ್ಟ್. ಅತಿಯಾದ ಲಾಭ ಬರುತ್ತೆ ಅಂತ ಆಸೆಯಲ್ಲಿ ದುಡ್ಡು ಕಳ್ಕೊಳಕ್ಕೆ ಹೋಗ್ಬೇಡಿ. ಧನ್ಯವಾದಗಳು. ಮತ್ತು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿವಸಗಳಲ್ಲಿ ಮತ್ತಷ್ಟು ವಿಡಿಯೋಗಳಿಂದ ಬರ್ತೀನಿ. ಧನ್ಯವಾದಗಳು.